ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ವ್ಯಾಗನರ್ VXi ಟಾಪ್ ಎಂಡ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. 2012 ಮಾಡಲಾಗಿರುತ್ತೆ. ಪೆಟ್ರೋಲು ಪ್ಲಸ್ CNG ಇರೋಂಥ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ, ಇಲ್ಲ ವಿಡಿಯೋ ಕೆಳಗಡೆ, ಇಲ್ಲ ವಿಡಿಯೋ ಮೇಲ್ಗಡೆ ಆದರೂ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ನೀವು ಟಚ್ ಮಾಡಿಕೊಂಡು, ಇಲ್ಲಾಂದರೆ ಕಾಪಿ ಮಾಡ್ಕೊಂಡಾದ್ರೂ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಡ್ರೆ, ಯಾವುದಾದ್ರೂ ಗಾಡಿ ಸೇಲಿಗಿತ್ತಂದರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸೇಲಿಗೆ ಹಾಂ ಸರ್, ಸೇಲಿಗೆ ಮಾರುತಿ ಸುಜುಕಿ ವ್ಯಾಗನರ್ VXi. ಮಾರುತಿ ಸುಜುಕಿ ವ್ಯಾಗನರ್ VXi. ಹಾಂ ಸರ್, ಟಾಪ್ ಎಂಡ್ ಗಾಡಿ ಅದು. ಹಾಂ ಸರ್. ಸರಿ ಸರ್, ಓನರ್ ಎಷ್ಟು ಜನ, ಮಾಡಲ್ ಎಷ್ಟಾಗಿದೆ ಸರ್? ಥರ್ಡ್ ಓನರ್ ನಾನು. ಹ್ಞೂ. ಮಾಡಲ್ ಬಂದ್ಬಿಟ್ಟು 2012 ಮಾಡಲು. ಓಕೆ. ಪೆಟ್ರೋಲು ವಿತ್ CNG ಇದೆ ಸರ್, ಅಪ್ರೂವಲ್ ಆಗಿದೆ ಅರ್ಜಿಯಲ್ಲಿ ಅಪ್ರೂವಲ್ ಆಗಿದೆ. ಹೌದೌದು, RCL ಅಪ್ರೂವಲ್ ಇದೆ. ಓಕೆ. ಈಗ ಕಿಲೋಮೀಟರ್ ಎಷ್ಟು ಹೊಡೆ ಸರ್ ಗಾಡಿ? ಸರ್ ಒಂದು 67,000 ಚಿಲ್ಲರೆ ಉಳಿದಿದೆ ಸರ್. ಅಷ್ಟೇನಾ? ಹೌದು ಸರ್, ಅದು ಓಕೆ. ಅಷ್ಟೇ ಉಳಿದೆ. ಈ ಶೋರೂಮ್ ಟ್ರ್ಯಾಕ್ ಏನಾದರೂ ಇದೆಯಾ ಸರ್? ಶೋರೂಮ್ ಟ್ರ್ಯಾಕ್ ಆ ಥರ ಏನೂ ಇಲ್ಲ ಸರ್ ನನ್ನ ಹತ್ರ. ನಾನು ಇನ್ನೊಬ್ಬರ ಹತ್ರ ತೊಗೊಂಡಿದ್ದೀನಿ, ಅದು ಹ್ಞೂ. ಅವ್ರ ಹತ್ರನೂ ಇರಲಿಲ್ಲ ಅನ್ಸತ್ತೆ, ನಾನು ಕೇಳಿಲ್ಲ. ಓಕೆ. ತೊಗೊಂಡಿದ್ದೀನಿ ನಾನು. ಹಾಂ ಸರ್. ಓಕೆ. ಈಗ ಎರಡರಲ್ಲೂ ರನ್ನಿಂಗ್ ಇದೆಯಾ ಸರ್? CNG ಪೆಟ್ರೋಲ್ ಎರಡೂ ರನ್ನಿಂಗ್ ಇದೆಯಾ? ಹೌದೌದು, ರನ್ನಿಂಗ್ ಇದೆ, ಎರಡೂ ರನ್ನಿಂಗ್ ಇದೆ. ಪೆಟ್ರೋಲು ಇದೆ, ಅದು ಇದೆ ಸರ್. ಓಕೆ ಸರ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. RC ಎಲ್ಲ ಹಾಕಿದ್ದೀನಿ ಅದ್ರಾಗೆ ಫೋಟೋ. RCನೂ ರನ್ನಿಂಗ್ ಇದೆ, ಇನ್ಶೂರೆನ್ಸು ರನ್ನಿಂಗ್ ಇದೆ. ಹ್ಞೂ. ಮುಂದ್ಗಡೆ ಎರಡು ಟೈರು ಒಂದು 90% ಇದೆ. ಹ್ಞೂ. ಹಿಂದ್ಗಡೆ ಒಂದು ಟೈರ್ ಒಂದು 50% ಇದೆ, ಎರಡು. ಓಕೆ. ಹಾಂ, ಮತ್ತು ಎಲ್ಲ ಪಿನ್ ಟು ಪಿನ್ ಫ್ರೇಟ್ ಇದೆ ಸರ್ ಡಾಕ್ಯುಮೆಂಟಲ್ಲಿ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಸರ್? ಪೈಂಟು ಸರ್ ಒರಿಜಿನಲ್ ಐತೆ ಎಲ್ಲ. ಬಂಪರು ಒಂದು ನಾನು ಹೊಸದು ಹಾಕ್ಸಿ, ಅದು ಸ್ವಲ್ಪ ಕಟ್ಟಾಗಿತ್ತು ಬಿಡಿ, ಅದು ಮತ್ತೆ ಹೊಸದಾಗಿ ಹಾಕ್ಸಿ ಒಂದು ಪೇಂಟ್ ಮಾಡಿಸಿದ್ದೀನಿ ಅದಕ್ಕೆ ವೈಟು. ಹ್ಞೂ. ಮತ್ತೆ ಎರಡು ಮಿರರಿಗೂ ಪೇಂಟ್ ಮಾಡಿಸ್ತೀನಿ, ಹಿಂದ್ಗಡೆ ಬ್ಯಾಕ್ ಬಂಪರಿಗೂ ಪೇಂಟ್ ಮಾಡಿಸ್ಬಿಟ್ಟು ನನಗೆ ಅದರಲ್ಲೇ ಅಷ್ಟೇ. ಮತ್ತೆ ಏನು ಡೋರ್ಸ್ ಆಗಲಿ ಮೇಲೆ ಟಾಪ್ ಆಗಲಿ ಯಾವ ಥರ ಅದು ಪೇಂಟ್ ಆಗಿಲ್ಲ, ಒರಿಜಿನಲ್ ಪೇಂಟಲ್ಲೇ ಇದೆ ಸರ್ ಅದು. ಓಕೆ. ಅಂದರೆ ಯಾವುದೇ ಥರ ಟಿಂಕರ್ ಕೆಲಸ ಏನಿಲ್ಲ? ಟಿಂಕರಿಂಗ್ ಏನಿಲ್ಲ ಸರ್ ಆ ಥರ. ಕೆಳಗಡೆ ರನ್ನಿಂಗ್ ಬೋರ್ಡ್ ಕೆಳಗಡೆ ಒಂಚೂರು ಒಳಗೆ ಹೋಗಿದೆ ಎಡಗಡೆ, ಅದೇನಿಲ್ಲ ಆ ಥರ. ಏನು ಮುಂದ್ಗಡೆ ಕಾಣೋದು ಅಂತ ಎಂತ ಇಲ್ಲ ಸರ್. ಓಕೆ. ಒಳಗಡೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ರನ್ನಿಂಗ್ ಇದಾವೆ ಸರ್? ಹೌದು ಸರ್, 4 ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟು, ಹ್ಞೂ, AC, ಕುಷನ್ನು ಎಲ್ಲ A to Z ಜೀನಿಯಸ್ ಸರ್ ಗಾಡಿ. ಓಕೆ. ಈಗ ಗಾಡಿ ರೆಕಾರ್ಡ್ಸು ನಿಮ್ಮ ಕಡೆ ಇದಾವಲ್ಲ ಒರಿಜಿನಲ್ಲು? ಹ್ಞೂ ಸರ್, ನನ್ನ ಕಡೆ ಗಾಡಿ ನನಗೆ ಗಾಡಿಗೆ ಏನು ಸರ್ ಫೈನಾನ್ಸ್ ಏನಾದರೂ ಇದೆಯಾ? ಫೈನಾನ್ಸ್ ಲೋನ್ ಆಪ್ಷನ್ ಏನೂ ಇಲ್ಲ ಸರ್, ₹1 ಇರಲಿಲ್ಲ. ಓಕೆ. ಇನ್ಶೂರೆನ್ಸು ಇದೆ, 2 ತಿಂಗಳಾಯ್ತು RC, 2-3 ತಿಂಗಳಾಗಿದೆ ಹ್ಞೂ. ಇನ್ಶೂರೆನ್ಸ್ ಹಾಕ್ಸಿ, RCನೂ ರೆಡಿ ಇದೆ. ಆಮೇಲೆ ಗಾಡಿಗೆ ಮುಂದ್ಗಡೆ 2 ಹೊಸ ಸಸ್ಪೆನ್ಷನ್ ಹಾಕ್ಸಿದ್ದೀನಿ ನಾನು, ಹೊಸದು. ಆಮೇಲೆ ಗೇರ್ ಆಯಿಲು, ಅದು ಬ್ರೇಕ್ ಪ್ಯಾಡು, ಸಣ್ಣ ಪುಟ್ಟ ಅದೆಲ್ಲ ರೆಡಿ ಮಾಡಿಸಿ. ಮತ್ತೇನಿಲ್ಲ, ಮಾಡಿಸಿದ್ರೆ ಅವರು ಒಂಚೂರು ಇಂಜಿನಿಯರ್ ಏನು ಮಾಡಿಸ್ಕೊಂಡು ತೊಗೊಂಡವರು ಮಾಡಿಸ್ಕೊಬೇಕು ಸರ್, ಅಷ್ಟೇ, ಮತ್ತೇನಿಲ್ಲ. ಓಕೆ. ಈಗ ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್ನು? ಲೊಕೇಶನ್ ಇದು ಶಿವಮೊಗ್ಗದಲ್ಲಿ ಹೊನ್ನಳ್ಳಿ ರೋಡು, ಹ್ಞೂ, ರಾಯಿಗುಡ್ಡ ಅಂತ ಇದೆ ಸರ್, ಅಲ್ಲಿದೆ ಮನೆ, ಅಲ್ಲಿದೆ ರೈಲ್ವೆ ಸ್ಟೇಷನ್ ನಿಯರು. ಓಕೆ. ಟ್ರೂ ವ್ಯಾಲ್ಯೂ ಇದೆ ಸರ್. ಟ್ರೂ ವ್ಯಾಲ್ಯೂ ಅಂತ ಇದೆ ಮೇಲ್ ರೋಡಲ್ಲೇ, ಅದು ಹಿಂಭಾಗ ಇರೋದು ಮನೆಗಳು, ರಾಯಗುಡ ಅಂತ. ಹಾಂ ಹಾಂ. ಹಾಂ ಸರ್. ಪ್ರೈಸ್ ಏನು ಹೇಳ್ತೀರಾ ಗಾಡಿಗೆ? ಸರ್ ಅದಕ್ಕೆ 245 ಕೋಟ್ ಮಾಡ್ತಾಯಿದ್ದೀನಿ ಸರ್. ನೆಗೋಷಿಯಬಲ್ ಆದರೆ ಬಂದರೆ ನಾನು ನೆಗೋಷಿಯಬಲ್ ಮಾಡಿಬಿಡ್ತೀನಿ ಸರ್.
ಓಕೆ 2,45,000 ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀನಿ. ಹ್ಞೂ. ಹೆಚ್ಚು ಕಮ್ಮಿ ಬಂದರೆ ಗಾಡಿ ಚೆನ್ನಾಗಿದೆ ಸರ್, ಏನು ಆ ಥರ ರಿಪೇರಿ ಆಗೋದಂಥದ್ದು ಏನೂ ಇಲ್ಲ. ಓಕೆ. ಓಡಿಸ್ತಾ ಇದ್ದೀನಿ, ಎಲ್ಲ ರನ್ನಿಂಗ್ ಆಗ್ತಾ ಇದೆ, ಅದು ಓಡಿಸ್ತಾ ಇದ್ದೀನಿ, ಅದರಲ್ಲಿ ನಿಲ್ಲಿಸ್ಬಿಡೋದೇನಿಲ್ಲ ಅದರಲ್ಲಿ. ಓಕೆ ಸರ್. ಹಾಂ ಸರ್. ಅಂದರೆ ಈಗ 2013 ಮಾಡಲು CNG ಗಾಡಿ ಅಲ್ವಾ ಸರ್ ಇದು? 12 ಮಾಡಲು CNG ವಿತ್ ಪೆಟ್ರೋಲು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಸರ್ ಹ್ಞೂ ಸರ್, ಇದೇ ನಂಬರ್ ಇರೋದು. ಸರಿ ಸರ್. ಓಕೆ. ಓಕೆ ಸರ್, ಆದಷ್ಟು ಹಾಕಿ ಸರ್ ಮಾಡೋಣ. ಓಕೆ.